ಸ್ನೇಹಿತರೆ, ಒಂದು ಮಾತು ಕೇಳಿರ್ತೀರಿ, ಕಾರ್ಯನಿರತನಿಗೆ ಕೆಲಸವೇ ವಿಶ್ರಾಂತಿ, ಸೋಮಾರಿಗೆ ವಿಶ್ರಾಂತಿಯೇ ಅಂದ್ರೆ ಸುಮ್ಮನಿರೋದೇ ಕೆಲಸ ಅಂತ. ಮುತ್ತನಂತ ಮಾತು. ಆ ಕೆಲಸ ಅಂತಿದ್ದ ಹಾಗೆ ನಮಗೆ ನೆನಪಾಗುತ್ತೆ. ಕೆಲವರು ಪ್ರತಿಯೊಂದು ಕೆಲಸನೂ ವಿಭಿನ್ನವಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇನ್ನು ಕೆಲವರು ಇರ್ತಾರೆ, ಅವ್ರು ನಾವು ಕಷ್ಟಪಟ್ಟು ಬೇರೆ ವಸ್ತುವಿನ ಸಹಾಯ ಪಡೆದು ಮಾಡೋ ಅಂಥ ಕೆಲಸ ತುಂಬಾನೇ ಸುಲಭವಾಗಿ ಎಲ್ಲರೂ ಆಶ್ಚರ್ಯ ಆಗೋ ರೀತಿ ಮಾಡ್ತಾರೆ. ಆದರೆ ಅದರ ಹಿಂದೆ ಅಪಾರವಾದ ಅಭ್ಯಾಸ, ಪರಿಶ್ರಮ ಇದ್ದೇ ಇರುತ್ತೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಶಬಾಷ್ ಇಂಡಿಯಾದಲ್ಲಿ ತೆಂಗಿನಕಾಯಿ ಬಗೆಗಿನ ಹಲವು ವಿಭಿನ್ನ ಚಮತ್ಕಾರಿ ಕೆಲಸಗಳನ್ನು ನಮ್ಮ ಸಾಧಕರು ಮಾಡಿದ್ರು. ಇವರ ಸಾಧನೆಗಳೆಲ್ಲ ನೋಡಿದ ಮೇಲೆ ನಮಗನ್ಸುತ್ತೆ, ಯಾರೂ ಕೂಡ ಇವರ ಸಾಧನೆಗೆ ಸಾಟಿಯಾಗಿಲ್ಲ ಅಂತ. ಆದರೆ ಇಲ್ಲಿಗೆ ಒಬ್ರು ಬರ್ತಾ ಇದ್ದಾರೆ, ಅವರ ಸಾಧನೆ ನೋಡಿದ ಮೇಲೆ ಇದಕ್ಕೆ ಏನು ಹೇಳಬೇಕು ಅಂತ ನೀವು ಯೋಚನೆ ಮಾಡ್ತೀರಾ. ನಾವೀಗ ಸ್ವಾಗತ ಮಾಡೋಣ ಛತ್ತೀಸ್ಗಢನ ದಮ್ ತಾರ್ಯಾದ ಪ್ರಮೋದ್ ಕೆ ಯಾದವ್ ಅವ್ರನ್ನ. ಪ್ರಮೋದ್ ಈಗ ಏನ್ ಮಾಡ್ತಾರೆ ಗೊತ್ತಾ, ತೆಂಗಿನಕಾಯಿಗಳನ್ನ ತಮ್ಮ ಕೈಗಳಿಂದ ಒಂದೊಂದೇ ಪಂಚಿಗೆ ಬರೀ ಒಂದೊಂದೇ ಏಟು ಹೊಡೆದಾಕ್ತಾರೆ. ನಂಬೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿವರೆಗಿನ ಇವರ ದಾಖಲೆ ಕೇಳ್ಬಿಟ್ರೆ ಇವ್ರಿಗೇನಾದ್ರೂ ತೆಂಗಿನಕಾಯಿ ಬಗ್ಗೆ ದ್ವೇಷ ಇದೆಯಾ ಅಂತ ಅನುಮಾನ ಬಂದ್ಬಿಡುತ್ತೆ. ಪ್ರಮೋದ್ ಇಲ್ಲಿವರೆಗೂ 21,999 ತೆಂಗಿನಕಾಯಿಗಳನ್ನು ಈ ರೀತಿ ತಮ್ಮ ಕೈಯಿಂದ ಹೊಡೆದಿದ್ದಾರೆ. ಸ್ಕೂಲ್ನಲ್ಲಿ ಸರಸ್ವತಿ ಪೂಜೆ ಮಾಡುವಾಗ ಕಾಯಿ ಹೊಡೆಯೋದಕ್ಕೆ ಶುರು ಮಾಡಿದ ಇವರ ವಿಭಿನ್ನ ಪ್ರಯತ್ನ ಸಾಧನೆಯಾಗಿ ಇಲ್ಲಿವರೆಗೂ ಬಂದಿದೆ. ಈಗ ಇಲ್ಲಿ ಪ್ರಮೋದ್ 50 ತೆಂಗಿನಕಾಯಿಗಳನ್ನು ಕೇವಲ 60 ಸೆಕೆಂಡ್ನಲ್ಲಿ, ಅಂದರೆ ಆಲ್ಮೋಸ್ಟ್ 1 ಸೆಕೆಂಡ್ಗಿಂತ ಸ್ವಲ್ಪ ಜಾಸ್ತಿ ಟೈಮ್ನಲ್ಲಿ ಒಂದೊಂದು ಕಾಯಿನ ಹೊಡಿತಾರೆ. ಇವರ ಈ ಅಪರೂಪದ ಸಾಧನೆಯ ಹಿಂದೆ ಇವರ ತಂದೆ, ತಾಯಿ, ಗುರುಗಳ ಆಶೀರ್ವಾದ ಮತ್ತು ಸಹಕಾರ ಇದೆ. ಬನ್ನಿ ನೋಡೋಣ ಪ್ರಮೋದ್ ಅವರ ಪಂಚಿಂಗ್ ಪವರ್ನ. ಅವರ ಸಮಯ ಈಗ ಶುರು ಆಗ್ತಾ ಇದೆ. ಅದ್ಭುತ. 60 ಸೆಕೆಂಡ್ ಕೂಡ ಅಲ್ಲ, ಕೇವಲ 50 ಸೆಕೆಂಡ್ನಲ್ಲಿ 50 ತೆಂಗಿನಕಾಯಿಗಳನ್ನು ಹೊಡೆದಾಕಿದ್ರು. ಶಬಾಷ್ ಪ್ರಮೋದ್, ಶಬಾಷ್ ಇಂಡಿಯಾ.